ಹಾಯ್ ಆಲ್ ನಮಸ್ಕಾರ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಶಿವಮೊಗ್ಗ ಬೀದರ್ ಯೂಟ್ಯೂಬ್ ಚಾನಲ್. ಯಾರಾದರೂ ಈ ವಿಡಿಯೋ ಮೂಲಕ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ಕೊಳ್ಳಿ. ಇಂದು ಅನೇಕ ಜನರನ್ನು ಕಾಡುತ್ತಿರುವ ಸಮಸ್ಯೆ ಎಂದರೆ ಕೀಲು ನೋವು. ವಯಸ್ಸಾದವರಿಗಷ್ಟೇ ಅಲ್ಲ, ಯುವಕರಲ್ಲಿಯೂ ಮೊಳಕಾಲು, ಭುಜ, ಕೈ, ಕಾಲು, ಕೀಲುಗಳ ನೋವು ಕಾಣಿಸಿಕೊಳ್ಳುತ್ತಿದೆ. ಇಂದು ಕೀಲು ನೋವಿಗೆ ಸಹಾಯಕವಾಗಬಹುದಾದ ಒಂದು ಸರಳ ಮನೆಮದ್ದಿನ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಬೇಕಾಗುವ ಪದಾರ್ಥಗಳು: 1 ಗ್ಲಾಸ್ ಬೆಚ್ಚಗಿನ ಹಾಲು. ಹಾಲು ನಮ್ಮ ದೇಹಕ್ಕೆ ಅಗತ್ಯವಾದ ಕ್ಯಾಲ್ಸಿಯಂ, ಪ್ರೋಟೀನ್, ವಿಟಮಿನ್ ಡಿ ಸೇರಿದಂತೆ ಹಲವಾರು ಪೋಷಕಾಂಶಗಳನ್ನು ನೀಡುತ್ತದೆ. ದಿನಾಲೂ 1 ಲೋಟ ಉಗುರು ಬೆಚ್ಚಗಿನ ಹಾಲು ಕುಡಿಯುವುದರಿಂದ ಮೂಳೆಗಳನ್ನು ಬಲಪಡಿಸಿಕೊಳ್ಳಬಹುದು. ಹಾಗೆ ಸ್ನಾಯುಗಳ ಬೆಳವಣಿಗೆಗೆ ತುಂಬಾ ಸಹಾಯಕವಾಗಿದೆ ಅಂತಲೇ ಹೇಳ್ಬೋದು. ಮತ್ತು ಹಾಲು ದೇಹಕ್ಕೆ ತಕ್ಷಣದ ಶಕ್ತಿಯನ್ನು ನೀಡಿ ದಿನವಿಡೀ ನಾವು ಚೈತನ್ಯವಾಗಿಡಲು ಸಹಾಯಕವಾಗಿದೆ. ಅದರ ಜೊತೆಗೆ ಅರ್ಧ ಟೀ ಸ್ಪೂನ್ ಆಗಷ್ಟು ಅರಶಿನ. ಅರಶಿನವು ಕೇವಲ ಮಸಾಲೆಯಲ್ಲ, ಅದು ಅನೇಕ ವರ್ಷಗಳಿಂದ ಆಯುರ್ವೇದದಲ್ಲಿ ಬಳಸಲಾಗುತ್ತಿರುವ ಒಂದು ಔಷಧಿ ಅಂತಲೇ ಹೇಳ್ಬೋದು. ಇದರಲ್ಲಿರುವ ಕಕ್ಯುಮಿನ್ ಎಂಬ ಅಂಶವು ದೇಹದ ಆರೋಗ್ಯವನ್ನು ಉತ್ತಮಗೊಳಿಸಲು ಸಹಾಯಕವಾಗಿದೆ ಅಂತಲೇ ಹೇಳ್ಬೋದು. ಅರಶಿನದಿಂದ ಕೀಲು ಮತ್ತು ಮೂಳೆಗಳ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳಬಹುದು. ಅದರ ಜೊತೆಗೆ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಅರಶಿನ ಹೆಚ್ಚಿಸುತ್ತದೆ. ಅರಶಿನವು ನಮ್ಮ ಚರ್ಮದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ಎಲ್ಲರಿಗೂ ಗೊತ್ತೇ ಇದೆ. ಅದರ ಜೊತೆಗೆ ನಮ್ಮ ದೇಹದ ಉರಿಯೂತವನ್ನು ಕಡಿಮೆ ಮಾಡಲು ಕೂಡ ಸಹಾಯ ಮಾಡುತ್ತದೆ. ಇವಾಗ ಬಿಸಿ ಹಾಲಿಗೆ ಒಂದು ಅರ್ಧ ಟೀ ಸ್ಪೂನ್ ಆಗಷ್ಟು ಅರಶಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಇದಕ್ಕೇನೆ ಒಂದು ಚಿಟಿಕೆ ಆಗಷ್ಟು ಕಾಳು ಮೆಣಸಿನ ಪುಡಿನ ಸೇರಿಸ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಕಾಳು ಮೆಣಸಿನ ಪುಡಿ ಇಲ್ಲ ಅಂತಂದರೆ ಒಂದು 2ರಿಂದ 3 ಕಾಳು ಮೆಣಸನ್ನು ಜಜ್ಜಿಬಿಟ್ಟು ಚೆನ್ನಾಗಿ ಪುಡಿ ಮಾಡಿಬಿಟ್ಟು ಸೇರಿಸ್ಕೊಂಡ್ರೂ ಆಗುತ್ತೆ. ಮತ್ತು ನಿಮಗೆ ಗೊತ್ತಾ, ಈ ಕರಿಮೆಣಸನ್ನು ಮಸಾಲೆಗಳ ರಾಜ ಎಂದು ಕರೆಯುತ್ತಾರೆ. ಇದರಲ್ಲಿರುವ ಆ್ಯಂಟಿ ಆಕ್ಸಿಡೆಂಟ್ಗಳು ದೇಹದ ಸಾಮಾನ್ಯ ರೋಗ ನಿರೋಧಕ ಶಕ್ತಿಯನ್ನು ಬೆಂಬಲಿಸುತ್ತವೆ. ಅದರ ಜೊತೆಗೆ ಕೀಲು ನೋವುಗಳಷ್ಟೇ ಅಲ್ಲದೆ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತದೆ. ಮತ್ತು ಹೃದಯದ, ಮೆದುಳಿನ ಆರೋಗ್ಯ, ಚರ್ಮದ ಆರೋಗ್ಯ, ಒಟ್ಟಾರೆ ಹೇಳಬೇಕಂದ್ರೆ ದೇಹದ ದಣಿವನ್ನು ಕೂಡ ಕಡಿಮೆ ಮಾಡಿ ನಿಮ್ಮನ್ನು ಇಡೀ ದಿನ ಚೈತನ್ಯವಾಗಿರುವಂತೆ ಈ ಕರಿಮೆಣಸು ಕೆಲಸ ಮಾಡುತ್ತದೆ. ಇವಾಗ ಎಲ್ಲನೂ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮತ್ತು ನಿಮಗೆ ಹಾಗೆ ಕುಡಿಯೋಕ್ಕಾಗಲ್ಲ, ಒಂದು ಸ್ವಲ್ಪ ಕಹಿ ಅಂತ ಅನಿಸಿದರೆ ಇದಕ್ಕೆ ಸಕ್ಕರೆ, ಬೆಲ್ಲ ಏನು ಹಾಕೋದು ಬೇಡ. ಅದರ ಬದಲಿಗೆ ಒಂದು 2ರಿಂದ 3 ಹನಿ ಆಗಷ್ಟು ಜೇನುತುಪ್ಪನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕುಡಿದ್ರೆ ಸಾಕು. ಜೇನುತುಪ್ಪನೂ ಸ್ವೀಟಾಗಿರುತ್ತಲ್ಲ. ಈ ಥರ ಒಂದು 15ರಿಂದ 20 ದಿವಸ ನೀವು ಕುಡಿದು ನೋಡಿ, ಆವಾಗ ನಿಮಗೆ ಗೊತ್ತಾಗುತ್ತೆ. ಒಂದು ಸ್ವಲ್ಪ ಮಟ್ಟಿಗಾದರೂ ನೀವು ಕೀಲು ನೋವನ್ನು ಕಡಿಮೆ ಮಾಡ್ಕೋಬೋದು. ಯಾವಾಗ ಕುಡಿಬೇಕು ಅನ್ನೋದನ್ನು ನೋಡಿದ್ರೆ ರಾತ್ರಿ ಮಲಗುವ 30 ನಿಮಿಷಕ್ಕೂ ಮೊದಲು ಕುಡಿಯುವುದು ಉತ್ತಮವಾಗಿರುತ್ತದೆ. ಅರಶಿನದಲ್ಲಿರುವ ಕಕ್ಯುಮಿನ್ ದೇಹದಲ್ಲಿನ ಉರಿಯೂತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಮತ್ತು ಕರಿಮೆಣಸು ಅದರ ಹೀರಿಕೊಳ್ಳುವಿಕೆಯನ್ನು ಹೆಚ್ಚಿಸಲು ನೆರವಾಗುತ್ತದೆ. ಒಂದು 15ರಿಂದ 20 ದಿವಸ ಈ ಗೋಲ್ಡ್ ಮಿಲ್ಕ್ ಅಂದರೆ ಅರಶಿನದ ಹಾಲನ್ನು ಕುಡಿದು ನೋಡಿ, ತುಂಬಾ ಪ್ರಯೋಜನಗಳನ್ನು ಕೊಡುತ್ತದೆ. ಕೀಲು ನೋವುಗಳ ಆರೋಗ್ಯಕ್ಕೆ ತುಂಬಾ ಒಳಿತಾಗಿರುತ್ತದೆ. ಅದರ ಜೊತೆಗೆ ದೇಹದಲ್ಲಿನ ಉರಿಯೂತವನ್ನು ಕಡಿಮೆ ಮಾಡಲು ಕೂಡ ಸಹಾಯಕವಾಗಿದೆ. ಮತ್ತು ಸ್ನಾಯುಗಳಿಗೆ ವಿಶ್ರಾಂತಿ ನೀಡಲು ಸಹಾಯಕವಾಗಿದೆ ಅಂತಲೇ ಹೇಳ್ಬೋದು. ಹಾಗೆ ನೀವು ಮಲಗೋಕ್ಕೂ 30 ನಿಮಿಷಗಿಂತ ಮೊದಲು ಈ ಗೋಲ್ಡನ್ ಮಿಲ್ಕನ್ನು ಕುಡಿಯುವುದರಿಂದ ಉತ್ತಮ ನಿದ್ರೆಗೆ ಜಾರಬಹುದು. ದೇಹದ ಒಟ್ಟಾರೆ ಆರೋಗ್ಯವನ್ನು ಬೆಂಬಲಿಸುತ್ತದೆ ಈ ಅರಶಿನದ ಹಾಲು. ಹಾಗೆ ಫ್ರೆಂಡ್ಸ್, ಈ ಅರಶಿನದ ಹಾಲನ್ನು ಕುಡಿಯುವುದರಿಂದ ನಿಮ್ಮ ಕೀಲು ನೋವನ್ನು ಸಂಪೂರ್ಣವಾಗಿ ವಾಸಿ ಮಾಡಿಕೊಳ್ಳಬಹುದು ಅಂತ ನೀವು ಅಂದ್ಕೊಂಡ್ರೆ ಅದು ಖಂಡಿತವಾಗ್ಲೂ ತಪ್ಪು. ಈ ಅರಶಿನದ ಹಾಲಿನ ಜೊತೆಗೆ ನೀವು ಇನ್ನಿತರ ವಿಷಯದಲ್ಲೂ ಗಮನ ಹರಿಸಬೇಕಾಗುತ್ತದೆ. ಅದೇನಂತಂದರೆ ಪ್ರತಿದಿನ 20ರಿಂದ 30 ನಿಮಿಷ ವಾಕಿಂಗ್, ಜಾಗಿಂಗ್ ಮಾಡುವುದು. ಹಾಗೆ ಹೆಚ್ಚು ಹೊತ್ತು ಒಂದೇ ಸ್ಥಳದಲ್ಲಿ ಕುಳಿತುಕೊಳ್ಳದಿರುವುದು. ಮತ್ತು ವೈದ್ಯರ ಸಲಹೆಯಂತೆ ಸರಳ ವ್ಯಾಯಾಮ ಪದ್ಧತಿಯನ್ನು ರೂಢಿ ಮಾಡಿಕೊಳ್ಳುವುದು. ಮತ್ತು ದೇಹದ ತೂಕವನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ಸಾಕಷ್ಟು ನೀರನ್ನು ಕುಡಿಯುವುದು. ಹಾಗೆ ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಡಿ ಇರುವ ಆಹಾರವನ್ನು ಹೆಚ್ಚಾಗಿ ಸೇವಿಸುವುದು. ಉತ್ತಮ ನಿದ್ರೆಯನ್ನು ಮಾಡುವುದು. ಮತ್ತು ಜಂಕ್ ಫುಡ್ಗಳನ್ನು ತಿನ್ನುವ ಅಭ್ಯಾಸ ಕಡಿಮೆ ಮಾಡಿಕೊಳ್ಳುವುದು ಒಳ್ಳೆಯದು. ಯಾಕಂದರೆ ಇದರಿಂದ ತೂಕ ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ. ಇದರ ಬದಲಿಗೆ ಡ್ರೈ ಫ್ರೂಟ್ಸ್ಗಳು, ರಾತ್ರಿ ನೆನೆಸಿದ ಕಾಳುಗಳು,
ತರಕಾರಿಗಳಾಗಿರ್ಬೋದು, ಹಾಲು, ಮೊಸರು, ಹಾಗೆ ಹಾಲಿನ ಇನ್ನಿತರ ಉತ್ಪನ್ನಗಳು, ಹಾಗೆ ತರಕಾರಿಗಳು ಮತ್ತು ಹಸಿರು ಸೊಪ್ಪುಗಳನ್ನು ತಿನ್ನುವ ಅಭ್ಯಾಸವನ್ನು ಬೆಳೆಸಿಕೊಳ್ಳಿ. ಈ ಎಲ್ಲ ಅಭ್ಯಾಸಗಳೊಂದಿಗೆ ರಾತ್ರಿ ಮಲಗುವ 30 ನಿಮಿಷಕ್ಕಿಂತ ಮೊದಲು ಈ ಅರಶಿನದ ಹಾಲನ್ನು ಕುಡಿಯುವುದರಿಂದ ಖಂಡಿತವಾಗಲೂ ನೀವು ನಿಮ್ಮ ಕೀಲು ನೋವನ್ನು ಕಡಿಮೆ ಮಾಡಿಕೊಳ್ಳಬಹುದು. ಇಷ್ಟೆಲ್ಲ ಮಾಡಿದ ಮೇಲೂ ನಿಮ್ಮ ಕೀಲು ನೋವು ಒಂದು ಸ್ವಲ್ಪನೂ ವಾಸಿ ಆಗಿಲ್ಲ, ನೋವು ಹಲವಾರು ವಾರಗಳಾದರೂ ಹಾಗೇ ಇದೆ ಅಂತ ಅನ್ನಿಸ್ತಾ ಇದ್ದರೆ ಮತ್ತು ಕೀಲು ಊದಿಕೊಂಡಿದ್ದರೆ ಅಥವಾ ಕೆಂಪಾಗಿದ್ದರೆ, ನಡೆಯಲು ಕಷ್ಟವಾಗುತ್ತಿದ್ದರೆ ಅಥವಾ ಜ್ವರ ಬಂದರೆ, ಕೀಲು ನೋವು ಜಾಸ್ತಿ ಆದರೆ ಆವಾಗ ನೀವು ವೈದ್ಯರನ್ನು ಭೇಟಿ ಮಾಡೋದು ಉತ್ತಮವಾಗಿರುತ್ತದೆ. ಈ ಮನೆಮದ್ದುಗಳು ನಿಮಗೆ ಸ್ವಲ್ಪ ಮಟ್ಟಿಗಾದರೂ ನಿಧಾನವಾಗಿ ನಿಮ್ಮ ಕೀಲುಗಳಿಗೆ ಆರಾಮ ನೀಡಬಹುದು. ಆದರೆ ಇದು ವೈದ್ಯಕೀಯ ಚಿಕಿತ್ಸೆಯ ಪರ್ಯಾಯವಲ್ಲ. ತೀವ್ರ ಅಥವಾ ದೀರ್ಘಕಾಲದ ಕೀಲು ನೋವು ಇದ್ದರೆ ವೈದ್ಯರನ್ನು ಸಂಪರ್ಕಿಸುವುದು ಅತ್ಯಗತ್ಯವಾಗಿರುತ್ತದೆ. ಈ ಅರಶಿನದ ಹಾಲು ಒಂದು ಆರೋಗ್ಯಕರ ಪಾನೀಯವಾಗಿದ್ದು ನಿಮ್ಮ ದೇಹದ ಒಟ್ಟಾರೆ ಆರೋಗ್ಯವನ್ನು ಕಾಪಾಡಲು ತುಂಬಾ ಸಹಾಯಕವಾಗಿದೆ ಅಂತಲೇ ಹೇಳ್ಬೋದು. ಮಿಸ್ ಮಾಡದೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಅರಶಿನದ ಹಾಲು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೆಚ್ಚಾಗಿ ಸೇವಿಸುವುದು ಉಚಿತವಲ್ಲ. ದಿನಕ್ಕೆ 1 ಗ್ಲಾಸ್ ಸಾಕು. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ. ಆರೋಗ್ಯವಾಗಿರಿ, ಖುಷಿಯಾಗಿರಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ಇದೇ ಥರ ಆರೋಗ್ಯ ಮಾಹಿತಿಗಳಿಗಾಗಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಸಿಗ್ತೀನಿ ಮುಂದೆ ಹೊಸ ವಿಡಿಯೋಗಳೊಂದಿಗೆ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.